ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಂದ್ರ ಮೈಸೂರಿಂದ ನಾನು MK ಕೃಷ್ಣ ಅಂತ. ನಾನು ಒಬ್ಬ ಶಿಕ್ಷಕ. ಈ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ SLC ಏನೋ ಮುಗಿಸ್ದೆ, PUCನೂ ಒಂದು ಹಂತಕ್ಕೆ ಮುಗಿಸಿ ಆಯಿತು ಅಂದ್ಕೊಳ್ತೀವಿ. ಮೆಟ್ರಿಕ್ಯುಲೇಷನ್ ಆದಮೇಲೆ PUC ನಂತರ ಆವಾಗ ಬರೋದು ತುಂಬ ಜನಕ್ಕೆ, ತುಂಬ ಮಕ್ಕಳಿಗೆ ಒಂದು ದೊಡ್ಡ ಸಮಸ್ಯೆ. All chaos, confusions, all catastrophe starts immediately after the PUC. And moreover, after PUC, ಮಕ್ಕಳುಗಳಿಗೆ ಇದನ್ನು ಗಮನ ಇಟ್ಕೋಬೇಕು ಎಲ್ಲ ಶ್ರೋತೃಗಳು. ವಾಟ್ ಎವರ್ ಐ ಟೆಲ್, ಇಟ್ ಅಪ್ಲೈಸ್ ಟು ಸ್ಟೂಡೆಂಟ್ಸ್, ಇಟ್ ಅಪ್ಲೈಸ್ ಟು ಟೀಚರ್ಸ್, ಇಟ್ ಅಪ್ಲೈಸ್ ಟು ಪೇರೆಂಟ್ಸ್ ಆ್ಯಂಡ್ ಗಾರ್ಡಿಯನ್ಸ್. ಅದಕ್ಕೆ ಹೇಳ್ತೀನಿ, ವಿದ್ಯಾರ್ಥಿ, ಶಿಕ್ಷಕರು ಹಾಗೂ ಪೋಷಕರು, ಇದು ಮೂರು ಜನನೂ ಸೇರಿ ಹೇಳ್ತೀನಿ. ಹಾಗೂ ಮಧ್ಯದಲ್ಲಿ ನಾನು ಆ ಎಜುಕೇಷನ್ ಸಿಸ್ಟಮ್ ಅನ್ನೋದನ್ನು ಮಧ್ಯದಲ್ಲಿ ನಾನು ಕೋಣಿಸ್ಕೊಳ್ತೀನಿ ಅಂತ ಹೇಳ್ತೀನಿ. ಇವಾಗೇನೋ ನೀವೆಲ್ಲ ಮಕ್ಕಳು PUCನಲ್ಲಿ ಯು ವುಡ್ ಹ್ಯಾವ್ ಟೇಕನ್ ಸಮ್ ಆರ್ಟ್ಸ್ ಆರ್ ಸೈನ್ಸ್ ಆರ್ ಕಾಮರ್ಸ್ ಆರ್ ಇವಾಗ ಗೊತ್ತಿಲ್ಲ ಎಷ್ಟೋ ಜನ ಸ್ಟ್ರೇಟ್ ಅವೇ PUCನಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂದೂ ತಗೊಂಡಿರ್ಬೋದು. ಇಲ್ಲಿ ನಾನು ಕೆಲವೊಂದು ಸಲ ವರ್ಡ್ ಆಫ್ ಕಾಷನ್ ಅಂತ ಹೇಳ್ತೀನಿ, ಇಲ್ಲ ಸಮ್ ಪೀಸ್ ಆಫ್ ಅಡ್ವೈಸ್ ಅಂತ ಹೇಳ್ತೀನಿ, ಇಲ್ಲ ಮೂರನೇದೇನಂದರೆ ಹೌ ಐ ಹ್ಯಾಡ್ ಟು ಬಿಕಮ್ ಎ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳೋ ಬದಲು ಹೌ ಐ ಕ್ಯಾನ್ ಬಿಕಮ್ ಎ ಪರ್ಪಸ್ಫುಲ್ ಮ್ಯಾನ್, ಹೌ ಐ ಕ್ಯಾನ್ ಅಚೀವ್ ವಾಟ್ ಐ ವಾಂಟ್ ಅನ್ನೋದನ್ನು ಆ ಒಂದು ದಾರಿಯಲ್ಲಿ ನಿಮ್ಮನ್ನು ತೊಗೊಂಡೋಗ್ತಾ ಇದ್ದೀನಿ. ವೆಲ್, ಆಫ್ಟರ್ PUC ತುಂಬ ಜನಕ್ಕೆ ಡೌಟ್ ಬರೋದೇನು ಅಂದರೆ, ವೆದರ್ ಶಾಲ್ ಐ ಡು BA, ವೆದರ್ ಶಾಲ್ ಐ ಡು BSc, ವೆದರ್ ಶಾಲ್ ಐ ಡು BCom, ವೆದರ್ ಶಾಲ್ ಐ ಡು BBA, whether shall I do some other subject or engineering, whether to medicine ಅಂತ. ಆ PUC ಆದಮೇಲೆ ಕೆಲವೊಂದೆಲ್ಲ ಡಿಸೈಡ್ ಆಗಿಬಿಟ್ಟಿರುತ್ತೆ. ಯುವರ್ ಚಾಯ್ಸ್ ಬಿಕಮ್ಸ್ ಲಿಮಿಟೆಡ್ ಆಫ್ಟರ್ PUC. ಆಮೇಲೆ ಇನ್ನೂ ಒಂದು ತಿಳ್ಕೋಬೇಕು, ವಾಟ್ ವಿ ಸ್ಟಡಿ ಆ್ಯಂಡ್ ವಾಟ್ ವಿ ಟೇಕ್ ಅಪ್ ದ ಜಾಬ್, 5 out of 10 in most of the cases it will be always different. We study something, we will be taking up the job in something, and we will be working something like that one. So your graduation is only just one eligibility to just only get a job. ನಾನು ಕೂಡ ಒಬ್ಬ ಬ್ಯಾಂಕರು, 38 ವರ್ಷ ಬ್ಯಾಂಕಿಂಗ್ ಕೆಲಸ ಮಾಡಿದೆ. ತುಂಬ ಜನ ಮುಂಚೆ ಹೇಳೋರು SLC ವಾಸ್ ಎನಫ್ ಫಾರ್ ಎ ಬ್ಯಾಂಕಿಂಗ್ ಜಾಬ್. ಇವಾಗ ಸಾಕಷ್ಟು ನಾನು ನೋಡ್ತಾ ಇದ್ದೀನಿ. ಮೊನ್ನೆ ಯಾವುದೋ ಒಂದು ಮಣಿಪಾಲ್ ಗ್ಲೋಬಲ್ ಅಕಾಡೆಮಿಗೆ ಹೋದರೆ 870 ಜನ ಯಾವುದೋ ಒಂದು ಆಕ್ಸಿಸ್ ಬ್ಯಾಂಕ್ಗೆ ಬಂದಿದ್ದು. ನಾನು ಒಂದು ಟ್ರೈನಿಂಗ್ ಕೊಡೋಕ್ಕೆ ಹೋಗಿದ್ದೆ. ಅಲ್ಲಿ 880 ಜನ ಜೂನಿಯರ್ ಎಕ್ಸಿಕ್ಯೂಟಿವ್ಸ್ ಪೋಸ್ಟ್ ಸೆಲೆಕ್ಟ್ ಆಗಿದ್ದವರು. 880 ಜನರಲ್ಲಿ 780 ಜನ ಆಲ್ ಎಂಜಿನಿಯರ್ಸ್, ದೇ ಹ್ಯಾಡ್ ಕಮ್ ಟು ದ ಬ್ಯಾಂಕಿಂಗ್ ಸೆಕ್ಟರ್. ಸೊ ಎಂಜಿನಿಯರಿಂಗ್ ಓದೋದೊಂದು, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬರೋದೊಂದು ಅಜಗಜಾಂತರ ಇಲ್ಲ. ಕೆಲವರು ಎಂಜಿನಿಯರಿಂಗ್ ಕೆಲವು ಸಲ ಏನೋ ಪೇರೆಂಟ್ಸ್ ಫೋರ್ಸ್ಗೋಸ್ಕರ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿರ್ಬೋದು, ಬಟ್ ಆಮೇಲೆ ಅವರಿಗೆ ವೃತ್ತಿನಲ್ಲಿ ಎಂಜಿನಿಯರಿಂಗ್ ತೊಗೊಳಕ್ಕೆ ಆಸೆ ಬರದೇ ಇರ್ಬೋದು. ದಟ್ ಈಸ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಇದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ನನಗೊಂದು ಸಲ ಹೀಗೆ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಬರ್ತಾ ಇದ್ದಾಗ ಒಬ್ಬ ಹುಡುಗ ಸಿಗ್ದ. ಅವನು ಮೆಡಿಸನ್ ಮಾಡ್ತಾಯಿದ್ದ. ಅವನು ಆಲ್ಮೋಸ್ಟ್ 4 years 5 years ಮಗಿ ಇನ್ನೇನು ಹೌಸ್ ಸರ್ಜನ್ಸಿ ಅದು ರೆಸಿಡೆನ್ಸಿ ಇದು ಮಾಡಬೇಕಾಯಿತು. ಏನಪ್ಪ, ವಾಟ್ ಸಬ್ಜೆಕ್ಟ್ ಯು ಹ್ಯಾವ್ ಚೋಸನ್, ವಾಟ್ ಸ್ಪೆಷಲ್ ಇದು? ನೋ ಅಂಕಲ್, I just studied my medicine because of my parents' force. No, I want to be into stage artist and other thing. I don't want to practice my medicine at all ಅಂತಬಿಟ್ಟ. ಅಲ್ಲಿಗೆ 4 ವರ್ಷ ಓದಿದ್ದು ವೇಸ್ಟ್ ಆಗಲ್ವಾ? ಅದಕ್ಕೆ ನಾನು ಹೇಳ್ತಾ ಇರೋದು, ಆಫ್ಟರ್ ಯುವರ್ PUC ವಾಟ್ ಎವರ್ ಸಬ್ಜೆಕ್ಟ್ ಯು ವಾಂಟ್ ಟು ಚೂಸ್. ಇವಾಗ ತಾನೇ ಹೇಳ್ತೀನಿ, ನಾನು ಮೈಸೂರಲ್ಲಿ ಮಾತಾಡ್ತಾ ಇದ್ದೆ. ಮೈಸೂರಿಗೂ ಸ್ವಾಮಿ ವಿವೇಕಾನಂದಗೂ ತುಂಬ ಕನೆಕ್ಷನ್ ಇದೆ. ಸ್ವಾಮಿ ವಿವೇಕಾನಂದ ಅವರು ಕೂಡ ಹಿ ವಾಸ್ ಇನ್ಸ್ಟ್ರುಮೆಂಟಲ್ ಈವನ್ ಫಾರ್ ಸೆಟ್ಟಿಂಗ್ ಅಪ್ ದ ಒನ್ ಆಫ್ ದ ಬೆಸ್ಟ್ ರಿಸರ್ಚ್, ದಟ್ ಈಸ್ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನೋದು ಬೆಂಗಳೂರು ಸೆಟಪ್ ಮಾಡೋಕ್ಕೆ ಹಿ ವಾಸ್ ಆಲ್ಸೋ ಒನ್ ಆಫ್ ದ ರೆಸ್ಪಾನ್ಸಿಬಲ್ ಪರ್ಸನ್. ಅದೇ ಥರ ಸರ್ MV ಅವರು ಹಳ್ಳೀಲಿ ಓದ್ದವರು. ಹಳ್ಳೀಲಿ ಅಂತ ಹೇಳಿದ್ರೆ ಮುದ್ದೇನಹಳ್ಳಿಲಿ ಓದ್ದವರು. he became a great engineer, he became father of the Indian engineering. He was also Diwan of Mysore. He was also one founder of several banks, and he was also responsible of constructing KRS, then Mysore University, so many industries. It is because of one person Karnataka became the first industrial state also. ನೋಡಿ, ಅಂದರೆ ಒಂದು ವ್ಯಕ್ತಿತ್ವದಿಂದ ಏನೇನು ಬೇಕಾದ್ರೂ ಆಗಬಹುದು ಅಂತ. Now let me come back to the subject itself. Those who have taken PUC in commerce ಅಂತ ಇಟ್ಕೊಳ್ಳಿ,
ದಯವಿಟ್ಟು ಎಕ್ಸಾಂಪಲು PUC ಇನ್ ಕಾಮರ್ಸ್ ಅಂತ ಹೇಳಿದ್ರೆ ನೀವು ಎಕನಾಮಿಕ್ಸ್ ಇರ್ಬೋದು, ಅಕೌಂಟೆನ್ಸಿ ಇರ್ಬೋದು, ಬಿಸ್ನೆಸ್ ಸ್ಟಡೀಸ್ ಇರ್ಬೋದು, ಇಂಥದ್ದೆಲ್ಲ ಕಾಮರ್ಸ್ ಅಂತ ಹೇಳ್ತಾರೆ. ಸೊ ಕೈಂಡ್ಲಿ ಕೀಪ್ ಇನ್ ಮೈಂಡ್, ಇಟ್ ಈಸ್ ಅ ಕಾಮರ್ಸ್ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಪ್ಲೆಂಟಿ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ನಾನು ಹೇಳೋದು ಆಫ್ಟರ್ PUC ಇನ್ಸ್ಟೆಡ್ ಆಫ್ ಜಸ್ಟ್ ಚೂಸಿಂಗ್ ಲೈಕ್ BBA, ಮುಂಚೆ BBM ಅಂತಿತ್ತು, ಇವಾಗ ನೋ BBA ಅಂತ ಕಾಣುತ್ತೆ. BBA ಗಿಂತ ಇಫ್ ಯು ಜಸ್ಟ್ ಗೋ ಟು ದ ಪ್ಯೂರ್ ಸಬ್ಜೆಕ್ಟ್ BCom ಇಸ್ ಮಚ್ ಬೆಟರ್. BCom ಮಾಡಿದ್ಮೇಲೆ ಬೇಕಾದ್ರೆ ನೀವು MCom ಮಾಡ್ಬೋದು. MCom ಮಾಡಿದ್ಮೇಲೆ ಸಬ್ಜೆಕ್ಟ್ ತೊಗೊಂಡು ಬೇಕಾದ್ರೆ ಟ್ಯಾಕ್ಸೇಷನ್ ಸ್ಪೆಷಲಿಸ್ಟ್ ಆಗ್ಬೋದು, ಇಲ್ಲ ಬೇಕು ಅಂದರೆ ನೀವು ಈವನ್ ಲೆಕ್ಚರರ್ ಆಗ್ಬೋದು, ಇಲ್ಲ ಅಂತಾರೆ ಯಾವುದಾದ್ರು ಒಂದು ಸ್ಪೆಷಲೈಸೇಷನ್ ತೊಗೊಂಡು ಅದು ಹೌದು. ನೀವು BBA ಮಾಡ್ತು ಅಂದರೆ ನೆಕ್ಸ್ಟ್ ಯು BBA ಮಾಡಿದ್ಮೇಲೆ ಯು ಹ್ಯಾವ್ ಟು ಡೂ ಓನ್ಲಿ MBA ಐ ಆಮ್ ಟೆಲ್ಲಿಂಗ್ ಯು ಅಂತೀನಿ. ಸೊ ಕಮಿಂಗ್ ಟು BBA ಆರ್ ಈವನ್ BCom, ಸೊ ಡು ನಾಟ್ ಬಾದರ್ ಅಬೌಟ್ ದಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಎವ್ರಿ ಇಯರ್ ಒಂದೊಂದು ಸಲಕ್ಕೆ 10,000 ವೇಕೆನ್ಸೀಸ್ ಇನ್ ದ ಬ್ಯಾಂಕಿಂಗ್ ಸರ್ಕಲ್ಲೇ ಕರೀತಾ ಇದ್ದಾರೆ. ಸೊ ಎಸ್ಪೆಷಲಿ BCom ಆಗಲಿ BBA ಆಗಲಿ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. BFS ಇಂದ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವೀಸಸ್, ಇನ್ಶೂರೆನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಅಂತ ಇದೆಲ್ಲ ತುಂಬ ಆಪರ್ಚುನಿಟೀಸ್ ಇದೆ. So what you have to do is, while after joining BCom or BBA, from the very first year or the first semester, parallelly you start doing certain certification programs ಅಂತ ಹೇಳ್ತೀನಿ. ಯಾಕೆಂದರೆ ಎಂಪ್ಲಾಯಬಿಲಿಟಿಗೆ ಏನು ಜಾಬ್ ಚೂಸ್ ಮಾಡ್ತೀವಿ ಅದಕ್ಕೆ ಏನೇನು ಕನೆಕ್ಟೆಡ್ ಇದೆ ಫಸ್ಟ್ ಸೆಮೆಸ್ಟರ್ ಸೆಕೆಂಡ್ ಸೆಮೆಸ್ಟರ್ನ ತಯಾರು ಮಾಡ್ಕೊಳ್ತಾ ಇತ್ತು ಅಂದರೆ ಬೈ ದ ಟೈಮ್ ಯು ಫಿನಿಶ್ ಯುವರ್ BCom, ಸ್ಟ್ರೈಟ್ ಅವೇ ಯುವರ್ ಜಾಬ್ ವಿಲ್ ಬಿ ರೆಡಿ. ಸೋ ಮೆನಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ ನಿಮ್ಮನ್ನು ಕಾಯ್ತಾ ಇರ್ತಾರೆ. ಸಮ್ಟೈಮ್ ಬಿಫೋರ್ ಇವನ್ ದ ಲಾಸ್ಟ್ ಸೆಮೆಸ್ಟರ್ ಯುವರ್ ಎಂಪ್ಲಾಯ್ಮೆಂಟ್ ಆರ್ಡರ್ ವಿಲ್ ಬಿ ರೆಡಿ, ಯು ವಿಲ್ ಬಿ ರೆಡಿ. ಸೊ ಕಾಮರ್ಸ್ ತಗೊಂಡ್ರು ಕೂಡ ಯು ಡೋಂಟ್ ಹ್ಯಾವ್ ಟು ವರಿ. ವೇರಿಯಸ್ ಆಪರ್ಚುನಿಟಿ. ಇನ್ಫ್ಯಾಕ್ಟ್ ಬ್ಯಾಂಕಿಂಗ್ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಹೇಳ್ತಾರೆ, ಇಂಡಿಯಾ ಇಸ್ ಸ್ಟಿಲ್ ಅಂಡರ್ ಇನ್ಶೂರ್ಡ್. ಇನ್ಶೂರೆನ್ಸ್ ಅಂತ ಹೇಳ್ಬೋದು, ಲೈಫ್ ಇನ್ಶೂರೆನ್ಸ್, ನಾನ್ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹೇಳ್ಬಿಟ್ಟು ಇನ್ಶೂರೆನ್ಸ್ ಇಟ್ ಸೆಲ್ಫ್ ವೆಲ್ಡಿಲಿ ವೆರಿ ಬಿಗ್ ಇಂಡಸ್ಟ್ರಿ. ಅಂದರೆ ಇನ್ನೂ ಒಂದು ಹೇಳ್ತೀನಿ, ಮನಿ ಈಸ್ ಅವೈಲಬಲ್ ಇನ್ ಪ್ಲೆಂಟಿ ಬಟ್ ಅಡ್ವೈಸರಿ ಈಸ್ ಎಂಟಿ ಅಂತ ಹೇಳ್ತೀನಿ. ಜನಗಳದ್ದು ದುಡ್ಡಿದೆ, ವಾಟ್ ದೇ ವಾಂಟ್ ಗುಡ್ ಅಡ್ವೈಸರ್. ಸೊ ಕಮಿಂಗ್ ಟು ದಟ್, ಇನ್ಶೂರೆನ್ಸ್ ಹೇಳಿದೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಸೆಕ್ಟ್ರು, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗು ಅಂತ ಅದಕ್ಕೂ ಕೂಡ ಇದೆ. ಬ್ಯಾಂಕಿಂಗ್ ಕೂಡ ನಮ್ಮ ಇಂಡಿಯಾ 145 ಕೋಟಿ, ಎಷ್ಟು ಲ್ಯಾಕ್ಸ್ ಆಫ್ ವಿಲೇಜಸ್ ಇದೆ ಅಂತ. ರೂರಲ್ ಪೆನಿಟ್ರೇಷನ್ ಆಗಬೇಕು. ನವಡೇಸ್ ಆಲ್ ಕಂಪ್ಯೂಟರೈಸೇಷನ್, ಕೋರ್ ಬ್ಯಾಂಕಿಂಗ್ ಎಲ್ಲ ಇದೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ BCom ಮಾಡೋದು ಕೂಡ. ಬಟ್ ಒಂದು, ಟ್ರೈ ಟು ಕಮ್ ಔಟ್ ವಿತ್ ಎಕ್ಸಲೆನ್ಸ್. ಪಾಯಿಂಟ್ ನಂಬರ್ 1, don't become ordinary, try to become extraordinary. ಅಂದರೆ extraordinary, if you want to become extraordinary, you have to do extra than ordinary. Don't just think of only first class or only 70%. Come out distinction, have some certification program, job and skill and employability. All this provides you with a good opening and a good entrance in that thing. That is for the commerce is concerned. ನೆಕ್ಸ್ಟ್ ಅಂತ ಹೇಳಿದ್ರೆ ಸೈನ್ಸ್. ತುಂಬ ಜನಕ್ಕೆ ಮೂಢನಂಬಿಕೆ ಇದೆ, ಸೈನ್ಸ್ ಮಾಡಿದ್ರೆ ಕೆಲಸ ಸಿಗಲ್ಲ ಅಂತ. ನಾನು ಕೂಡ ಫಿಸಿಕ್ಸ್ ಮಾಡಿದ್ನು, ಮ್ಯಾಥಮೆಟಿಕ್ಸಲ್ಲಿ ಡಿಗ್ರಿ ಮಾಡಿದ್ನು. ನಾನು ಕೂಡ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾವ ಎಂಟ್ರೆನ್ಸ್ ಟೆಸ್ಟ್ ಕೂಡ ನಾನು ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿದ್ದೀನಿ. ಅಂದರೆ ಆ್ಯಪ್ಟಿಟ್ಯೂಡ್ ಎರಡೂ ಇತ್ತು ಅಂದರೆ ಇಟ್ ವಿಲ್ ಟೇಕ್ ಯು ಟು ದ ಆಲ್ಟಿಟ್ಯೂಡ್ ಅಂತ ಹೇಳ್ತಾ ಇರ್ತೀನಿ. ಅಷ್ಟೇ, ನಾವು ಯಾವುದು ಹೋಗ್ತೀವೋ ಆ ದಾರಿಯಲ್ಲಿ ನಾನು ಶ್ರದ್ಧೆಯಿಂದ ಮಾಡಿದ್ರೆ ಸಿಕ್ಕತ್ತೆ. ಅದಕ್ಕೆ ಹೇಳೋದು ಸಾಧನೆ ಬೇಕಾದ ಓನ್ಲಿ ಛಲ ಅಂತ. ಸೊ ಸೈನ್ಸಲ್ಲೂ ಕೂಡ ನಾನು ಹೇಳ್ತೀನಿ, ಫಿಸಿಕ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಬಯಾಲಜಿ ಇರಲಿ, ಬಾಟ್ನಿ ಇರಲಿ, ಈವನ್ ಪ್ಯೂರ್ ಸೈನ್ಸಸ್ಸು ಕೂಡ. ನಮ್ಮಲ್ಲಿ ಯಾವನೋ ಒಬ್ಬ ಹೇಳ್ತಾನೆ, ನೊಬೆಲ್ ಲಾರೆಟ್ ಹೇಳ್ತಾನೆ. ನೊಬೆಲ್ ಲಾರೆಟ್ನ ಯಾಕೆ ನಾನು ಕೋಟ್ ಮಾಡಬೇಕು ಅಂದರೆ, ಕಳೆದ 120 ವರ್ಷದಿಂದ ಎವ್ರಿ ಇಯರ್ ಡಿಸೆಂಬರ್ ಬಂತು ಅಂದರೆ ನೊಬೆಲ್ ಪ್ರೈಸ್ ಅಂತ ಕೊಡ್ತಾರೆ. ನೊಬೆಲ್ ಪ್ರೈಸ್ ಯಾವ್ಯಾವುದಕ್ಕೆ ಕೊಡ್ತಾರೆ? ಫಿಸಿಕ್ಸ್ ಕೊಡ್ತಾರೆ, ಕೆಮಿಸ್ಟ್ರಿ ಕೊಡ್ತಾರೆ, ಮೆಡಿಸನ್ ಕೊಡ್ತಾರೆ, ಲಿಟ್ರೇಚರ್ ಕೊಡ್ತಾರೆ, ಪೀಸ್ ಕೊಡ್ತಾರೆ, ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಆ್ಯಡ್ ಮಾಡಿದರೆ ಎಕನಾಮಿಕ್ಸನ್ನು ಕೊಡ್ತಾರೆ. ನೊಬೆಲ್ ಲಾರೆಟ್ ಹೇಳ್ತಾನೆ, we don't have to discover anything, don't have to invent anything. If you uncover what is already discovered by the nature and almighty, you will get one Nobel Prize. ಅಂದರೆ ನಾವಿನ್ನೂ ಏನು ಡಿಸ್ಕವರಿ ಇನ್ವೆನ್ಷನ್ ಮಾಡಿಲ್ಲ. ಜಗತ್ತಲ್ಲಿ ಏನೇನು ಕಣ್ಣು ಕಾಣ್ತಾ ಇದೆ, ನಾವು ಕೇಳಿಸ್ಕೊಳ್ತಾ ಇದ್ವಿ, ನಾವು ಅನುಭವಿಸ್ತಾ ಇದ್ದೀವಿ, ಅದರ ಬಗ್ಗೆನೇ ನಾವು ಒಂದಷ್ಟು ಪ್ರಯೋಗ ಮಾಡಿ ಪರಿಶೀಲನೆ ಮಾಡಿದ್ರೆ ಯು ಕ್ಯಾನ್ ಗೆಟ್ ಮಚ್ ಮೋರ್ ದೆನ್ ವಾಟ್ ಯು ಎಕ್ಸ್ಪೆಕ್ಟ್ ಅಂತ. ಸೊ ಅಲ್ಲಿಗೆ ನಾನು ಹೇಳ್ತಾ ಇರೋದು, ಪ್ಯೂರ್ ಸೈನ್ಸ್ಗೂ ಸ್ಕೋಪ್ ಇದ್ದೇ ಇರುತ್ತೆ. ಪ್ಯೂರ್ ಸೈನ್ಸ್ ಅಂದರೆ ಅನಲಿಟಿಕಲ್ ಥಿಂಕಿಂಗು ಬರುತ್ತೆ. ಅಂದರೆ ಆಮೇಲೆ ಇನ್ನೊಂದು
ಆ ಸೈನ್ಸ್ ಜೊತೆಗೆ ಅಪ್ಲಿಕೇಶನ್ ಆಫ್ ಸೈನ್ಸ್ ಅಂತ ಇರುತ್ತೆ. ಅದನ್ನು ಯಾವ್ಯಾವ ವಿದ್ದಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಸೈನ್ಸಿಂದ ಏನಾಗುತ್ತೆ ಎಂಜಿನಿಯರಿಂಗ್ ಆಗುತ್ತೆ, ಎಂಜಿನಿಯರಿಂದ ಟೆಕ್ನಾಲಜಿ ಇದೆ, ಟೆಕ್ನಾಲಜಿ ಅಂತ ಹೇಳಿದ್ರೆ ಇವಾಗೆಲ್ಲ ಪ್ರೆಸೆಂಟ್ ಡೇಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಅದೆಲ್ಲದಕ್ಕೂ ಮೂಲವಾದ ಬೇಕಾದರೆ ವಿಜ್ಞಾನ ಅಷ್ಟೇ. ಜ್ಞಾನ ವಿಜ್ಞಾನ ಸಮೇತ ಅಂತ ಹೇಳೋದು. ಸೊ ಕಮಿಂಗ್ ಟು ದ ಪಿ ಯು ಸಿ ನಂತರ ಅಂದರೆ ಸೈನ್ಸ್ ಅನ್ನೋಕ್ಕೆ ದಯವಿಟ್ಟು ಎಸ್ಪೆಷಲಿ ಯುರೋಪ್ ಇಂಥ ಕಡೆಯಲ್ಲೇ ಅಮೇರಿಕಾ ಆಗಲಿ ನ್ಯಾಚುರಲ್ ಸೈನ್ಸಸ್, ಪ್ಯೂರ್ ಸೈನ್ಸಸ್, ಲೈಫ್ ಸೈನ್ಸಸ್ ಇಂಥದ್ದಕ್ಕೂ ಆಪರ್ಚುನಿಟಿ ಇದೆ. ಡೋಂಟ್ ಥಿಂಕ್ ದಟ್ ಯು ಕ್ಯಾನ್ ಟು ಬಿಕಮ್ ಓನ್ಲಿ ಎ ಕಂಪ್ಯೂಟರ್ ಸಾಫ್ಟ್ವೇರ್ ಸ್ಪೆಷಲಿಸ್ಟ್, ಅದಿದ್ರೇ ಕೆಲಸ ಅಂತ ತಿಳ್ಕೊಬೇಡಿ. ದಯವಿಟ್ಟು ಇವಾಗಲೂ ಕೂಡ ನೋಡಿ, ಎಷ್ಟೋ ಇಂಜಿನಿಯರ್ಸು, ಎಷ್ಟೋ ಸೈಂಟಿಸ್ಟು ವೆನ್ ದೇ ಸಿ ಅಂತ ಹೇಳಿದೆ ಐ ಆಮ್ ವರ್ಕ್ ಫ್ರಮ್ ಹೋಮ್ ಅಂತಾರೆ. ಏನಪ್ಪ ಅಂದರೆ ಲ್ಯಾಪ್ಟಾಪ್ ಇಂಡು ಕಾನ್ವರ್ಸೇಷನ್ನು, ಕಮ್ಯುನಿಕೇಷನ್ನು, ವೆಬಿನಾರ್ಸು, ವರ್ಚುವಲ್ಸು ನಡೀತಾ ಇರುತ್ತೆ. ಅಲ್ಲಿಗೆ ಬರೀ ಎಲ್ಲರೂ ಲ್ಯಾಬ್ರೇಟ್ರಿಲೇ ಕೂತ್ಕೊಂಡು ಕೆಲಸ ಅಂತಲ್ಲ. ಸೊ ದ ವರ್ಕ್ ಸ್ಟೈಲ್, ವರ್ಕಿಂಗ್ ಕಂಡೀಷನ್, ದ ವೇ ಆಫ್ ಆಕ್ಯುಪೇಷನ್, ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್ ಇನ್ ದ ಲಾಸ್ಟ್ 4-5 years. ಸೊ ಸೈನ್ಸ್ ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, ಡು ನಾಟ್ ಬಿ ಅಂಡರ್ ದ ಇಂಪ್ರೆಷನ್ ಈ ಸಬ್ಜೆಕ್ಟ್ ಮಾಡಿದೆ ನನಗೆ ಜಾಬ್ ಸಿಗಲ್ಲ, ಈ ಜಾಬ್ ಸಿಗೋದು ಮಾಡ್ದೇ ನಂಗೆ ಇದು ಸಿಗೋದು ಅಂತಲ್ಲ. ನೋ, you develop the abilities and capabilities in what job you want to take it up. So definitely jobs are there. So ನಾವೊಂದು ಫಸ್ಟ್ ಕಾಮರ್ಸ್ ಹೇಳಿದೆ, ನೆಕ್ಸ್ಟ್ ಇವಾಗ ನಾನು ಸೈನ್ಸ್ ಅಂತ ಹೇಳಿದೆ. ನಾನು ಈ ನಡುವೆ ಎಲ್ಲ ಕೇಳ್ಬೋದು ಬಯೋಟೆಕ್ನಾಲಜಿಯಿಂದ ಬಂದೆ. ಎಷ್ಟೋ ಜನ ನನ್ನ ಫ್ರೆಂಡ್ ಐ ವಾಂಟ್ ಟು ಲುಕ್ ಇನ್ ಟು ದ ಫಾರೆಸ್ಟ್ ಸೈನ್ಸ್ ಅಂತಾರೆ, ಇನ್ನೊಬ್ಬರು ಡೈರಿ ಟೆಕ್ನಾಲಜಿಯಿಂದ, ಇನ್ನೊಬ್ಬರು ಫುಡ್ ಟೆಕ್ನಾಲಜಿ ಅಂತ ಹೇಳ್ತಾರೆ, ಇನ್ನೊಂದು ಡಿಫೆನ್ಸ್ ಅಂತ ಹೇಳ್ತಾರೆ. ಎಷ್ಟು ಓಪನಿಂಗ್ಸ್ ಇದೆ. ದಯವಿಟ್ಟು ಡೋಂಟ್ ಬಿ ನ್ಯಾರೋ ಮೈಂಡೆಡ್, ಶಾರ್ಟ್ ಸೈಟೆಡ್, ಹ್ಯಾವ್ ಎ ಓಪನ್ ಮೈಂಡ್. 16 ಕಡೆ ಏನೇನು ಆಪರ್ಚುನಿಟೀಸ್ ಇದೆ ಅದನ್ನು ನೋಡ್ಕೊಳ್ಳಿ. ಅದಕ್ಕೆ ನೀವು ನುಗ್ಗಿ, ನಿಮಗೇನು ಆಸೆ ಇದೆ ಅದಕ್ಕೆ ಹೇಳ್ತಾರೆ. ಲವ್ ವಾಟ್ ಯು ಡೂ ಅಂತ ಹೇಳ್ತಾರೆ. ಮಾರ್ಟಿನ್ ನವರೊಟ್ಟಿಲವ, ಶಿ ವಾಸ್ ಎ ಗ್ರೇಟೆಸ್ಟ್ ಸ್ಪೋರ್ಟ್ಸ್ಮನ್. ಅವ್ರು ಹೇಳ್ತಾರೆ ಡೂ ವಾಟ್ ಯು ಲೈಕ್ ಅಂತ ಹೇಳ್ಮೇಲೆ ಲವ್ ವಾಟ್ ಯು ಡೂ ಅಂತ ಹೇಳ್ತಾರೆ. ದ ಬಾಲ್ ಡಸ್ ನಾಟ್ ಲುಕ್ ಅಟ್ ದ ಏಜ್ ಆಫ್ ದ ಪ್ಲೇಯರ್ ಅಂತ ಹೇಳ್ತಾರೆ. ನೋಡಿರಿ, ಸಬ್ಜೆಕ್ಟು ಇವರಿಗೆ ಅಂತಲ್ಲ, ಯಾರಿಗೆ ಬೇಕಾದ್ರೂ ಓದ್ಬೋದು, ಮಮತೆಯಿಂದ ಓದ್ಬೋದು. ಸೊ ಸೈನ್ಸಲ್ಲೂ ಕೂಡ ಪ್ಯೂರ್ ಸೈನ್ಸ್ ಅನ್ನೋದಕ್ಕೂ ಆಪರ್ಚುನಿಟಿ ಇದೆ. ಸೊ ಕಾಮರ್ಸ್ನ ಮುದ್ದೆ, ನಾನು ನೆಕ್ಸ್ಟು ಸೈನ್ಸನ್ನು ಮುದ್ದೆ. ನೋ ಐ ಜಸ್ಟ್ ವಾಂಟ್ ಟು ಟಾಕ್ ಮೋರ್ ಅಬೌಟ್ ಎಂಜಿನಿಯರಿಂಗ್. ಐ ಆಮ್ ಟೆಲಿಂಗ್ ಯು. ಯಾತಕ್ಕೆಂದರೆ ನಮ್ಮ ಮೈಸೂರು ಪ್ರಾಂತ್ಯ ಆರ್ ಕರ್ನಾಟಕ ಸ್ಟೇಟ್ ಮ್ಯಾಕ್ಸಿಮಮ್ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡೋದು ಅಂದರೆ ಇಟ್ ಈಸ್ ಅವರ್ ಕರ್ನಾಟಕ ಇನ್ ದ ಎಂಟೈರ್ ವರ್ಲ್ಡ್. ಏನಕ್ಕಪ್ಪ ನೀವು ಕೇಳ್ಬೋದು, ಬಟ್ ಎಲ್ರಿಗೂ ಕೆಲಸ ಸಿಗುತ್ತಾ? ಅಲ್ಲಿ ಪ್ರಾಬ್ಲಮ್ ಬರ್ತಾ ಇರೋದು, ಇಂಜಿನಿಯರ್ಸ್ ಏನೋ ಬೇಕಷ್ಟು ಪ್ರೊಡ್ಯೂಸ್ ಆಗ್ತಾ ಇದ್ದೆ, ಅವರಿಗೆ ಎಂಪ್ಲಾಯಬಿಲಿಟಿಗೆ ಅಷ್ಟು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ವೆನ್ ಯು ಆರ್ ಚೋಸನ್ ವೆದರ್ ಇಟ್ ಇಸ್ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಆರ್ ಎನಿಥಿಂಗ್. ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿ ನಾನು ದೊಡ್ಡ ವಿಜ್ಞಾನಿ ಇದ್ದಾನೆ ಆಲ್ಬರ್ಟ್ ಐನ್ಸ್ಟೀನ್ ಒಂದು ದೊಡ್ಡ ಇಕ್ವೇಷನ್ ಏನಪ್ಪ ಮಾಡಿದೆ ಅಂದರೆ E=mc² ಅಂತ ಹೇಳ್ತಾರೆ. ಆ E=mc² ಹೇಳ್ತೀನಿ. ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಹ್ಯಾಸ್ ನೋ ಡೆತ್ ಅಂತ ಹೇಳ್ತೀನಿ. ಏನೇ ಎಲೆಕ್ಟ್ರಿಕಲ್ಲು? ಹೌದು, ವೈರಲ್ಲೇ ಕರೆಂಟ್ ಪಾಸ್ ಆಗೋದು. ಆ ಕರೆಂಟ್ ಪಾಸ್ ಆಗೋದು ಯಾವ ಥರ ಕರೆಂಟ್ ಗೊತ್ತಿಲ್ವಲ್ಲ. ಸೋಲಾರ್ ಪವರ್ ಇರ್ಬೋದು, DC ಇರ್ಬೋದು, AC ಇರ್ಬೋದು, ಅಥವಾ ಬೇರೆ ಆಲ್ಟರ್ನೇಟಿವ್ದಲ್ಲೂ ಇರ್ಬೋದು. ದಟ್ ಪವರ್ ಕ್ಯಾನ್ ಬಿ ಅಲ್ಟಿಮೇಟ್ಲಿ ಇಟ್ ಇಸ್ ಎಲೆಕ್ಟ್ರಿಕಲ್. ಸೊ ಕಮಿಂಗ್ ಟು ಮೆಕ್ಯಾನಿಕಲ್, ಏರೋಪ್ಲೇನೂ ಅಷ್ಟೇ ಮೆಕ್ಯಾನಿಕಲೇ ಫೈನಲಿ. ನ್ಯಾವಿಗೇಷನ್ ಅಂದರೆ ಒಂದು ಬೋಟು, ಹಡಗು, ಶಿಪ್ ಅಂದರೆ ಅದು ಕೂಡ ಮೆಕ್ಯಾನಿಕಲ್ಲೇ. ನಾನು ಒಂದು ಸುಜುಕಿನೋ, ಹೋಂಡಾನೋ, ಟೊಯೋಟೋ ಅಂದರೆ ಅದು ಕೂಡ ಕಾರು, ಆಟೋಮೊಬೈಲ್, ದಟ್ ಈಸ್ ಆಲ್ಸೋ ಮೆಕ್ಯಾನಿಕಲ್ ಓನ್ಲಿ. ಡು ನಾಟ್ ಥಿಂಕ್ ದಟ್ ಮೆಕ್ಯಾನಿಕಲ್ ಅಂದರೆ ಸ್ಕೋಪ್ ಇಲ್ಲ ಅಂತಬಿಟ್ಟು ಎಲೆಕ್ಟ್ರಿಕಲ್ ಆಗಲಿ ಮೆಕ್ಯಾನಿಕಲಿ ಇಟ್ ಹ್ಯಾಸ್ ನೋ ಡೆತ್ ಅಟ್ ಆಲ್. ಸೊ ಕಮಿಂಗ್ ಟು ದ ಸಿವಿಲ್, ನನ್ನನ್ನು ಒಂದು ಕಾಲೇಜ್ ಕರೆದು, ಸರ್ ನೋಡಿ ಸರ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಫಿಲಪ್ ಆಗ್ತಾಯಿಲ್ಲ, ಮೋಟಿವೇಶನ್ ಟ್ಯಾಬ್. ಅಲ್ಲ ರೀ, ಒಂದು ಮನುಷ್ಯ ಅಂತ ಹೇಳಿದ್ರೆ ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳ್ತಾರೆ. ಏನಯ್ಯ ಮಕಾನ್ ಅಂದರೆ ಎವ್ರಿ ಒನ್ ವಾಂಟ್ಸ್ ಟು ಹ್ಯಾವ್ ಎ ರೂಫ್ ಓವರ್ ದರ್ ಹೆಡ್. If everyone wants to work and you need an office, if somebody wants to have a factory and you want to need a plant and machinery. So civil ಅಂದರೂ ಕೂಡ ಇಡೀ ಪ್ರಪಂಚದಲ್ಲಿ ಒಂದಿಲ್ಲ, ಇನ್ನೊಂದು ಕಡೆ ಮನೆ ಕನ್ಸ್ಟ್ರಕ್ಷನ್ ಆಗುತ್ತೆ, ಇಲ್ಲಾಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗುತ್ತೆ, ಇಲ್ಲಾಂದರೆ ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ಆಗುತ್ತೆ, ಇಲ್ಲಾಂದರೆ ಹೈವೇ ಆಗುತ್ತೆ, ರನ್ವೇ ಆಗುತ್ತೆ, ವಾಟರ್ ವೇಸ್ ಇರುತ್ತೆ, ರೈಲ್ವೇಸ್ ಇರುತ್ತೆ, ಏನಾದ್ರು ಒಂದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಸಿವಿಲ್ ಜೊತೆ ಕನ್ಸ್ಟ್ರಕ್ಷನ್. ಸೊ ಡು ನಾಟ್ ಅಂಡರ್ ಎಸ್ಟಿಮೇಟ್ ದ ಪ್ಯೂರ್ ಬ್ರಾಂಚಸ್ ಆಫ್ ಎಂಜಿನಿಯರಿಂಗ್, ದಟ್ ಈಸ್ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್. ತುಂಬ ಜನ ಏನು ಮಾಡ್ತಾರೆ, ಬರೀ ಒಂದು ಕಂಪ್ಯೂಟ್ರು, ಸಾಫ್ಟ್ವೇರ್
ಅಷ್ಟೇ, ಅದು ಬಿಟ್ಟರೆ ಇಲ್ಲ ಅಂತ. ಮಕ್ಕಳು ಅಥವಾ ಶಿಕ್ಷಕರು ಅಥವಾ ಪೋಷಕರು ತುಂಬ ಜನ ಜ್ಞಾಪಕ ಇಟ್ಕೋಬೇಕು. ಕಳೆದ 20 ವರ್ಷ 22 ವರ್ಷದಲ್ಲಿ 3 ಡಿಪ್ಸ್ ಆಗಿದೆ. 3 ಡಿಪ್ಸ್ ಅಂತ ಹೇಳಿದ್ರೆ 2007 2008 ಬಂದಾಗ ರೆಸೆಷನ್ ಅಂತ ಬಂತು. ಒಂದು 2014ನಲ್ಲಿ ಒಂಥರ ಆಯಿತು. 2020 ಬಂದಾಗ ಪ್ಯಾಂಡಮಿಕ್ ಕರೋನಾ ಬಂದಾಗ ಎಂಟೈರ್ ವರ್ಕ್ ಫ್ರಮ್ ಹೋಮ್ ಶುರು ಆಯಿತು. ವರ್ಕ್ ಫ್ರಮ್ ಎನಿವೇರ್ ಅಂತ ಇದ್ದು, ವರ್ಕ್ ಫ್ರಮ್ ರಿಮೋಟ್ ಆಯಿತು, ವರ್ಕ್ ಫ್ರಮ್ ಸ್ಯಾಟಲೈಟ್ ಆಯಿತು, ವರ್ಕ್ ಫ್ರಮ್ ಎನಿವೇರ್ ಅಂತ ಬಂದಾಯಿತು. ಸೊ ಇವಾಗ ವರ್ಕ್ ಸ್ಟೈಲ್ ಅನ್ನೋದು ಫುಲ್ ಚೇಂಜ್ ಆಗಿಬಿಟ್ಟಿದೆ ಅದರಿಂದ. ಸೊ ಕೈಂಡ್ಲಿ ಕೀಪ್ ಇನ್ ಮೈಂಡ್, whether you are choosing any branch of engineering, there is always scope, and moreover jobs wherever it is available, you have to go for the job where it is available, and jobs will not come to your place anta ನಾನು ಹೇಳ್ತೇನೆ. So pure science, pure engineering, all these things have got scope and the job. ಮೆರೀನ್ ಇಂಜಿನಿಯರಿಂಗ್ಗೆ ತಗೊಳ್ಳಿ, ಸೂಯಸ್ ಕೆನಾಲ್ ಇರ್ಬೋದು, ಪನಾಮಾ ಕೆನಾಲ್ ಇರ್ಬೋದು, ಸೋ ಮೆನಿ ಕಾರ್ಗೋ ವೆಸಲ್ಸು, ಇವತ್ತು ಏರೋಪ್ಲೇನ್ ಆಗಲಿ, ಟ್ರೈನ್ ಆಗಲಿ, ಸೋ ಮೆನಿ ಟ್ರಾನ್ಸ್ಪೋರ್ಟೇಷನ್, ಆಲ್ ದಿಸ್ ಮೆಕ್ಯಾನಿಕಲ್ ಎವ್ರಿಥಿಂಗ್ ಐ ಆಮ್ ಟೆಲಿಂಗ್. ಸೊ ಡು ನಾಟ್ ಅಂಡರ್ ಎಸ್ಟಿಮೇಟ್ ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್, ಎನಿ ಬ್ರಾಂಚ್ ಆಫ್ ಸೈನ್ಸ್. choose what you like and try to make that as a profession, become a professional and develop proficiency in this one. Definitely you will not be lost out ಅಂತ ಹೇಳ್ತೀನಿ. ಈವನ್ ನಾನು ಕೂಡ ಫಿಸಿಕ್ಸು ಮ್ಯಾಥಮೆಟಿಕ್ಸ್ ಮಾಡಿ ನೌ ಐ ಆಮ್ ಪಾರ್ಟ್ ಆಫ್ ದ IEEE, ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್. I am also part of the Quality Circle Forum of India as well as IETE. ನಾನು ಬೇಕಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಎಂಟರ್ಪ್ರೆನ್ಯೂರ್ಶಿಪ್ ಬಗ್ಗೆ ಮಾತಾಡ್ತೇನೆ. ವೈ ಐ ವಾಂಟ್ ಟು ಟಚ್ ಅಬೌಟ್ ದಿಸ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ನಾನು ಹೇಳ್ತೇನೆ. ಇವಾಗ ಇಡೀ ಪ್ರಪಂಚದಲ್ಲಿ 205 ದೇಶಗಳಲ್ಲಿ ನಮ್ಮ ರಾಷ್ಟ್ರ ಬಂದು ಟಾಪ್ 10 ನೇಷನ್ಸಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿದೆ. ಅದಕ್ಕೆ ನಮ್ಮ ಭಾರತದಲ್ಲಿ ವೀಕ್ಷಿತ್ ಭಾರತ್ 2047 ಅಂತ ಮಾಡ್ಕೊಂಡಿದೆ. ಅಂದರೆ ಏನಪ್ಪ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಅಂದರೆ ಬರೀ ಎಂಪ್ಲಾಯ್ಮೆಂಟ್ ಒಂದೇ ಅಲ್ಲ, ಬರೀ ಜಸ್ಟ್ Naukri.com ಅಲ್ಲ. ವೈ ವಿ ಶುಡ್ ನಾಟ್ ಬಿಕಮ್ ಎನ್ ಎಂಪ್ಲಾಯರ್, ವೈ ವಿ ಶುಡ್ ನಾಟ್ ಬಿಕಮ್ ಎನ್ ಎಂಟರ್ಪ್ರೆನ್ಯೂರ್, ವೈ ಐ ಶುಡ್ ನಾಟ್ ಪ್ರೊವೈಡ್ ಮೋರ್ ಎಂಪ್ಲಾಯ್ಮೆಂಟ್ ಅಂತ ಇದನ್ನು ಥಿಂಕ್ ಮಾಡೋದು ಅಂತ ಹೇಳಿದ್ರೆ, ನೀವು ಡಿಗ್ರಿ ಬಂದ ತಕ್ಷಣವೇ ಫಸ್ಟ್ ಇಯರ್ನಿಂದನೇ ನೀವು ಓದ್ತಾ ಇರೋ ಜೊತೆಗೆ ಎಂಟರ್ಪ್ರೆನ್ಯೂರ್ಶಿಪ್ ಡೆವಲಪ್ ಮಾಡ್ಕೊಳ್ತು ಅಂದರೆ, ಸೊ ಇನ್ಸ್ಟೆಡ್ ಆಫ್ ಜಸ್ಟ್ ಬಿಕಮ್ ಎನ್ ಎಂಪ್ಲಾಯಿ, ಯು ಕ್ಯಾನ್ ಬಿಕಮ್ ಎನ್ ಎಂಪ್ಲಾಯರ್, ಯು ಕ್ಯಾನ್ ಬಿಕಮ್ ಎನ್ ಎಂಟರ್ಪ್ರೆನ್ಯೂರ್, ಯು ಕ್ಯಾನ್ ಪ್ರೊವೈಡ್ ಮೋರ್ ಜಾಬ್ಸ್ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಸೊ ಕಮಿಂಗ್ ದ ಲಾಸ್ಟ್ ಪಾರ್ಟ್, ನಾನು ಹೇಳಿದೆ ಸೈನ್ಸ್ ಅಂತ ಹೇಳಿದೆ, ಎಂಜಿನಿಯರಿಂಗ್ ಹೇಳ್ತಿದ್ದೆ, ನೆಕ್ಸ್ಟ್ ನಾನು ಮೆಡಿಸನ್ನು ನಾನು ಹೇಳಲೇಬೇಕು. ಮೆಡಿಸನ್ನು ಕೂಡ ಎಕ್ಸಾಂಪಲ್, ಬ್ಯಾಂಗ್ಳೂರಲ್ಲಿ ಫಸ್ಟು ರಾಶಿನವರು ಡಾಕ್ಟರ್ ಶಿವರಾಮ್ ಅಂತ ಹೇಳಿದ್ರು. ಅವರಾಗೆ 1940s ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಓಪನ್ ಮಾಡಿ 2-3 ವರ್ಷ ಆದಮೇಲೆ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ಆ ಥರದ್ದು ಒಂದು ದಾಖಲೆ ಇಡೀ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ಲ. ಇಟ್ ಈಸ್ ದ ನಂಬರ್ ಆಫ್ ಡಾಕ್ಟರ್ ವಿಚ್ ಹ್ಯಾಸ್ ಪ್ರೊಡ್ಯೂಸ್ ಫ್ರಮ್ ದ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಎಂಟೈರ್ ಕರ್ನಾಟಕ. ಗ್ಲೋಬಲಿ ದೇ ಹ್ಯಾವ್ ಕಮ್ ಗ್ರೇಟ್ ಮೆಡಿಕಲ್ ಪ್ರೊಫೆಷನಲ್ಸ್ ಆಲ್ಸೋ, ಐ ಆಮ್ ಟೆಲಿಂಗ್ ಯು. ಸೊ ಮೆಡಿಕಲ್ ಪ್ರೊಫೆಷನ್ ಎಲ್ರಿಗೂ ಮಾಡೋಕ್ಕೆ ಬಿಕಾಸ್ ಆಫ್ ಆರ್ಥಿಕ ಪರಿಸ್ಥಿತಿ, ಫೈನಾನ್ಷಿಯಲ್ ಕಂಡೀಷನ್ ಏನು ಅಂತ ಗೊತ್ತಿರಲ್ಲ. ಬಟ್ ಒನ್ ಥಿಂಗ್, ಸೊ ಇವಾಗ ಮೆಡಿಸನ್ನು ಕೂಡ ಮೆಡಿಸನ್ ಪ್ರೊಫೆಷನ್, ಮೆಡಿಕಲ್ ಪ್ರೊಫೆಷನ್ನಿಗೆ ಮೆಡಿಕಲ್ ಎಂಟರ್ಪ್ರೆನ್ಯೂರ್ಶಿಪ್ ಅಂತ ತಗೊಂಡ್ರೆ ಯು ಕ್ಯಾನ್ ಪ್ರೊವೈಡ್, ಬಿಕಾಸ್ ರೂರಲ್ ಹೆಲ್ತ್ ಕೇರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಇಂಡಿಯಾ. ಈವನ್ ಇನ್ ಮೆಡಿಸನ್ ಟ್ರೈ ಟು ಗಿವ್ ಸಪೋರ್ಟ್ ದ ಹೆಲ್ತ್ ಕೇರ್ ಆಫ್ ಇಂಡಿಯಾ ಅಂತ ಹೇಳ್ತೀನಿ. ಲಾಸ್ಟ್ಲಿ ಆರ್ಟ್ಸ್ ಅಂತ ಹೇಳ್ತೀನಿ. PUCನಲ್ಲಿ ಆರ್ಟ್ಸ್ ಅಂತ ನೀವು ಡಿಸೈಡ್ ಮಾಡ್ಕೊಂಡಿರ್ತಾ, ವೆನ್ ಇಟ್ ಕಮ್ಸ್ ಟು ಡಿಗ್ರಿ ಅಂತ ಹೇಳಿದ್ರೆ ಇಂಡಾಲಜಿ ಓದ್ಬೋದು, ಇಂಡಾಲಜಿ ಇಲ್ಲಾಂದರೆ ಆರ್ಕಿಯಾಲಜಿ ಅಂತ ಓದ್ಬೋದು ಬೇಕಾದ್ರೆ ನೀವು. ಸೊ ಈವನ್ ಇನ್ ಆರ್ಟ್ಸಲ್ಲಿ ಯು ಬಿಕಮ್ ಈವನ್ ಲ್ಯಾಂಗ್ವೇಜ್ ಲಿಂಗ್ವಿಸ್ಟ್ ಆಗ್ಬೋದು, ಯು ಕ್ಯಾನ್ ಬಿಕಮ್ ಎ ಎಕ್ಸ್ಪರ್ಟ್ ಈವನ್ ಇನ್ ಲಿಟ್ರೇಚರ್ ಆಲ್ಸೋ, ಯು ಕ್ಯಾನ್ ಆಲ್ಸೋ ಬಿಕಮ್ ಜರ್ನಲಿಸಮ್ ಆ್ಯಂಡ್ ಅದರ್ ಥಿಂಗ್. ಸೊ ನೌ ಇಟ್ ಈಸ್ ಮೀಡಿಯಾ, so many social media and other thing. So all the branches have got scope. So continue to your interest in the field what you have chosen. So become a great citizen, become a good citizen, become a contributor to our country. ಮೇರಾ ಭಾರತ್ ಮಹಾನ್ ಅಂತಾಗಲಿ. ಈ ಒಂದಿಷ್ಟು ಮಾತುಗಳನ್ನು PUC ನಂತರ ಏನು ಅನ್ನೋದನ್ನು ಈ ಮಾಹಿತಿ ಕೊಟ್ಟಿದ್ದೀನಿ. ಧನ್ಯವಾದಗಳು ನಮ್ಮ ಜ್ಞಾನಧ್ವನಿ FMಗೆ. ಸೊ ಗಮನ ಇಟ್ಕೊಳ್ಕೋಬೇಕು, ಮಕ್ಕಳ ಜೊತೆಗೆ ಪೋಷಕರ ಜೊತೆಗೆ ಶಿಕ್ಷಕರು, ಇದು 3 ಅನ್ವಯಿಸಿ ನಾನು ಇದು ಮಾತಾಡಿದ್ದೀನಿ. ಈ ಒಂದು ಅವಕಾಶ ಕೊಟ್ಟಿದ್ದೆ ನಮ್ಮ ಜ್ಞಾನಧ್ವನಿಗೆ ನಾನು MK ಕೃಷ್ಣ ಆಗಿ, ನಾನು ಶಿಕ್ಷಕನಾಗಿ ಧನ್ಯವಾದಗಳು.